अरे हर साल हारिस भाई रमजान के वक्त पर इफ्तियार की दावत देते हैं। इफ्तियार की दावत पूरी हिंदुस्तान के अंदर इसलिए रखा जाता है कि हिंदू मुसलमान सिख ईसाई सब हम लोग एक है करके एक मोहब्बत बढ़ाने के लिए ये इफ्तियार इफ्तियार कुटा रखा जाता है। अल्लाह से मैं दुआ करता हूँ पूरे हिंदुस्तान के अंदर मुसलमान हिंदू मुसलमान सिख ईसाई सब मोहब्बत से जिए करके मैं अल्लाह से दुआ हर साल जो है सिद्धरामैया चीफ मिनिस्टर डीसीएम की तरफ से भी नहीं इस बार भी हम लोग रखने वाले थे। 23 तारीख को तय किए थे रखना करके, तो सिद्धरामैया का पाँव का फ्रैक्चर होने की वजह से उस वजह से नहीं रखा गया है, नहीं तो हर साल रखा जाता था। इसके बाद ईद मिलन प्रोग्राम रखेंगे करके सोच रहा हूँ। I'm very happy to be part of this gathering that celebrates on this Maidan every year the Muslim, the fasting as well as the Ramjan programs. What strikes me very much is Mr. Harris, who has called us, is very much involved in the humanitarian works, and the works that he does is not only for one community but for all the communities. Our scriptures, we say that man does not live on bread alone, but every word that comes from God. So also our life does not depend on the work and especially that we do for each other. I wish Mr. Zamir Ahmad, Mr. Harris and all the Muslim leaders here, Muslim brothers and sisters, a very happy feast of Ramjan that is to come. God bless you. ಅದು ಖಂಡಿತವಾಗಿ ನೋಡಿ, ಅದು ಮಾತ್ರ ಮನುಷ್ಯತ್ವ ಅದನ್ನ ಬಗ್ಗೆ ಅದೇ ಹೇಳಿದಿನಲ್ಲ, ಮಾತಾಡಿದ್ರೆ ಅವ್ರು ಮಾಡುವಾಗ ಒಂದೊಂದು ದಾನ ಧರ್ಮನೂ ಹೇಳೋಕ್ಕಾಗಲ್ಲ, ಯಾರಿಗೆ ಏನು ಮಾಡಬೇಕಂತ ಪರಿಸ್ಥಿತಿ ನೋಡಿ ಮಾಡ್ತಾ ಇದ್ದಾರೆ. ಆ ಥರ ಮನಸ್ಸು ಬರಬೇಕಂದ್ರೆ ಇಲ್ಲಿ ಚೆನ್ನಾಗಿರಬೇಕು, ಇಲ್ಲಿ ಮಾತ್ರ ಮಾಡಿದ್ರೆ ಸರಿ ಹೋಗಲ್ಲ. ಅದೆಲ್ಲ ಮಾತುಗಳೆಲ್ಲ ದೇವರ ಅನುಗ್ರಹ ಮಾಡಬೇಕು, ಅದನ್ನ ಆರೋಗ್ಯ ಎಲ್ಲ ಕೊಡ್ತು ಅವ್ರು ಚೆನ್ನಾಗಿರ್ಬೇಕಂತ ನೀವು ಕರ್ನಾಟಕ ಜನತೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಸರ್? ನೀವು ಕರ್ನಾಟಕ ಜನತೆಗೆ ಏನು ಸಂದೇಶ? ಕರ್ನಾಟಕ ಜನ ನಮ್ಮ ತುಂಬ ಭಾಳ ವಿಶೇಷ ಅಲ್ವಾ ಅದು, ಏನೋ ಹೇಳೋಕ್ಕೆ ಏನಿದೆ ಹೇಳಿ, ಅಷ್ಟೊಂದು ವೈಭವ ದೇಶ ನಮ್ಮ ದೇಶ. ಎಲ್ಲರೂ ನಮ್ಮ ಈ ಥರ ಒಟ್ಟಿಗೆ ಇರಬೇಕು, ಚೆನ್ನಾಗಿರ್ಬೇಕು, ನಮ್ಮ ಒಳಗೆ ಸೌಜನ್ಯ ಇರಬೇಕಂತ ಪ್ರಾರ್ಥನೆ. ಥ್ಯಾಂಕ್ ಯು. ಇಲ್ಲಿ ನಮಗೆ ಇವತ್ತೆಲ್ಲ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮನ್ನು ನೋಡಿದ್ರೆ ಇದೇ ವಿಶ್ವಾಸ ಇದೆ. ಆದರೆ ಜನಗಳನ್ನ ಸೇರಿಸೋದು 4 ಜನ ಸೇರಿಸ್ಬೋದು, 5 ಜನ ಸೇರಿಸ್ಬೋದು. ಸಾವಿರಾರು ಜನ ಲಕ್ಷಾಂತರ ಜನ ಸೇರಿಸ್ಬೇಕಂದ್ರೆ ಭಾಳ ಕಷ್ಟವಿದೆ. ನನಗೆ ಆ ಕೆಲಸ ಇದೆ ಈ ಕೆಲಸ ಅಂತ ಹೊಟ್ಟೋಗ್ತಾರೆ. ಆದರೆ ಅವ್ರ ಮಾತಿಗೆ ಮಾತ್ರ ಆ ಬೆಲೆಯಿಂದ ಎಲ್ಲ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ದೈವರು ಬಂದು ಇಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲರಿಗೂ ಆಗೋದಿಲ್ಲ. ಆದರೆ ನನಗೆ ಏನೇನೋ ಅವ್ರಿಗೆ ಕೆಲಸಗಳಿರುತ್ತೆ, ಆ ಕೆಲಸ ಬಿಟ್ಟು ಎಲ್ಲ ಬಂದಿದ್ದಾರೆ ಅಂದರೆ ಅವ್ರ ವಿಶ್ವಾಸ ಮಾನ್ಯತೆ, ಆ ಮಾನ್ಯತೆ ಅವ್ರು ಇಟ್ಕೊಂಡಿರೋದ್ರಿಂದ ಎಲ್ಲರಿಗೂ ಆ ಮಾನ್ಯತೆ ಬರಬೇಕು ಅಂತ ಅವ್ರು ಮಾಡ್ತಾ ದಾರಿ ತೋರಿಸ್ತಾ ಇದ್ದಾರೆ. ದಾರಿದೀಪ ಅಂತ ಕೂಡ ಹೇಳ್ಬೋದು ಅವರು. ಈ ದಾರಿದೀಪ ಹೇಗೆ ಬಂತಂತ ಹೇಳಿದ್ರೆ ಯಾವುದೋ ಜನ್ಮದಲ್ಲಿ ಯಾವುದೋ ದೊಡ್ಡ ಗುರುಗಳು ಅವರು. ಆ ದೊಡ್ಡ ಗುರುಗಳು ಆಗಿದ್ರಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ದೊಡ್ಡ ಗುರುಗಳು ಆಗ್ತಾ ಇದ್ದಾರೆ, ಆಗಬೇಕು ಅಂತ ನಮ್ಮ ಪ್ರಾರ್ಥನೆ. ಕರ್ನಾಟಕಕ್ಕೆ ಅಂತ ಹೇಳಲ್ಲ, ಎಲ್ಲ ಕಡೆಯೂ ಅವರಿಗೆ ಒಂದು ಮರ್ಯಾದೆ, ಒಂದು ಆಸ್ಥಾ ಎಲ್ಲ ಇದೆ. ಈ ಥರ ಮಾಡ್ತಾ ಇದ್ದಾರಲ್ಲ ಇಂಥ ಜಾಗದಲ್ಲಿ ಅಂತಾರೆ. ಇನ್ನೊಂದು ಇಂಡಿಯಾ ಇದು ನಮ್ಮ ದೇಶ ಬಿಟ್ಟೆಲ್ಲ ಬೇರೆ ಕಡೆ ಕೂಡ ಅವರಿಗೆ ಈ ಥರ ನೋಡಿ ಎಲ್ಲರೂ ಸೇರಿಸಿದ್ದಾರೆ ಅಂತೇಳಿ ಬೇರೆ ದೇಶಗಳದವರು ಕೂಡ ನೋಡಿ ನಿಮ್ಮ ಟಿ ವಿಗಳಿಂದ ನಿಮ್ಮ ಮಾಧ್ಯಮಗಳಿಂದ ಎಲ್ಲ ಕಡೆ ಹೋದರೂ ಕೂಡ ಅವರುಗಳಿಗೂ ಒಂದು ಅನುಮಾನ ಬರುತ್ತೆ, ಒಂದು ವಿಶ್ವಾಸ ಬರುತ್ತೆ, ನಾವು ಈ ಥರ ಮಾಡಬೇಕು, ನಾವು ಇರಬೇಕು ಅಂತ ಅವ್ರಿಗೂ ಒಂದಿದೆ. ಅದನ್ನೇ ದಾರಿ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಆ ದಾರಿ ಎಲ್ಲರೂ ತಿಳ್ಕೊಂಡ್ರೆ ಅದು ಒಳ್ಳೆಯದಾಗುತ್ತೆ, కానీ ಕೆಟ್ಟದ್ದು ಆಗೋದಿಲ್ಲ. ಕೆಟ್ಟದ್ದು ಭಾವಿಸ್ಬೋದು ಬೇಡ, ಆದರೆ ದೇವರು ಮಾತ್ರ ಕೆಟ್ಟದ್ದು ಭಾವಿಸೋದಿಲ್ಲ ಅವ್ರಿಗೆ. ಯಾಕೆಂದರೆ ಇಷ್ಟು ದಾನ ಧರ್ಮಗಳಿಂದ ಮಾಡೋದು ಭಾಳ ಪುಣ್ಯ. ಅವರ ತಾತ ಮುತ್ತಾತಗಳು ಯಾವುದೋ ಜನ್ಮದಲ್ಲಿ ಮಾಡತಕ್ಕಂಥ ಆ ಫಲವು ಇವರ ಆತ್ಮಕ್ಕೆ ಬಂದು ಆ ಆತ್ಮ ಹಂಗೆ ಆಡಿಸ್ತಾ ಇದೆ, ನಾನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಇದೆ ತಾನೆ. ಅವ್ರಿಗೆ ಭೇದ ಭಾವವೇ ಇಲ್ಲ. ಆ ಭೇದ ಭಾವ ಇಲ್ಲದ್ರಿಂದ ನಾವು ಇಷ್ಟು ಜನ ನಾವು ಇಲ್ಲಿ ಸೇರಿದ್ದೀವಿ. ನಮಗೆ ಅಣ್ಣ ತಮ್ಮದ್ರ ಥರನೇ ಅವರು, ನಮ್ಗೆ ಬೇರೆ ಥರ ಇಲ್ಲ. ನನಗೆ ಫೋನ್ ಮಾಡೋವಾಗ ನನಗೆ ಒಂಥರ ನಡ್ಕ ಬಂದುಬಿಡ್ತು, ಏನಪ್ಪ ಇವ್ರು ಫೋನ್ ಮಾತಾಡ್ತಾ ಇದ್ರೆ ನನ್ನ ಬಾ ಅಂತ ಹೇಳಿದೆ. ಆ ಥರ ಅದೊಂದು ವಿಶ್ವಾಸ, ಆ ವಿಶ್ವಾಸದಿಂದ ನಾವು ಇವತ್ತು ಇಲ್ಲಿಗೆ ಜಾಗಕ್ಕೆ ಬಂದಿದ್ವಿ. ಇನ್ನೂ ಆರೋಗ್ಯ ಕೊಟ್ಟು ಅವ್ರ ಕುಟುಂಬ ಸಮೇತವಾಗಿ ಎಲ್ಲರಿಗೂ ಆಗಲಿ, ಇನ್ನೂ ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ನಾವು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. This video is sponsored by Max Multi-Speciality Hospital, 24/7 emergency trauma and critical care center with advanced services. Located at Hagarga Circle, Ring Road, Gulbarga.